ಇಂದು ಸೆಪ್ಟೆಂಬರ್ 12ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಒಂದು ಅಪೂರ್ವ ಬರಹ. ಶಿರೋನಾಮೆ ಎ ಮ್ಯಾಟರ್ ಆಫ್ ರ್ಯಾಂಕ್. ಎ ಮ್ಯಾಟರ್ ಆಫ್ ರ್ಯಾಂಕ್. One day shortly after Pearl Harbor, Brigadier General Theodore Roosevelt was waiting at an airport to board a plane. While he was there, a sailor stepped up to a nearby ticket window and asked for a seat on the plane that General Roosevelt was about to board. "I want to see Ma," the sailor explained. "I ain't got much time." The bright young lady at the ticket window was not impressed. "There is a war going on, you know," she said, turning down his request on the ground that his priority wasn't high enough. At this point, General Roosevelt stepped to the window and told the girl to give the sailor his seat. Captain Hy Sheridan, an American airline pilot who was standing with Roosevelt, spoke his surprise. "Teddy, aren't you in a hurry too?" "Sherry, it is a matter of rank. It is a matter of rank," came the reply. "I am only a general. He is a son." Oh. Each and every day of the year, there are countless opportunities for all of us to show thoughtfulness for others. Under Baraha, the great truths are simplest, and so are the greatest men. A.W. ಹರೇ ಅನ್ನೋ ಮಹನೀಯ. ಎಷ್ಟೊಂದು ಅಪರೂಪವಾದಂಥ ಘಟನೆ ಇದು. ಎ ಮ್ಯಾಟರ್ ಆಫ್ ರ್ಯಾಂಕ್. ಅಲ್ಲೇ ಪರ್ಲ್ ಹಾರ್ಬರ್ದಲ್ಲಿ, ಅಂದರೆ ಬಹುಶಃ 19ನೇ ಶತಮಾನದ ಪ್ರಾರಂಭದಲ್ಲೇ ನಮ್ಮ ಥಿಯೋಡರೆ ರೂಸ್ವೆಲ್ಟ್ ಅವರು ಜನರಲ್ ಆಗಿರ್ತಾರೆ. ಒಂದು ಸೈನ್ಯಕ್ಕೆ, ಒಂದು ನೌಕಾದಳಕ್ಕೆಲ್ಲ ಅವರು ಕಾಯ್ತಾ ಇರ್ತಾರೆ. ಏರ್ಪೋರ್ಟ್ನಲ್ಲೇ ಪ್ಲೇನ್ ಹತ್ತಲಿಕ್ಕೆ ಕಾಯ್ತಾ ಇರ್ತಾರೆ. ಆ ಸಂದರ್ಭದಲ್ಲೇ ಒಬ್ಬ ನೌಕಾ ಸೈನಿಕ ಓಡ್ತಾ ಬಂದು ಆ ಟಿಕೆಟ್ ಕೌಂಟ್ರ್ನಲ್ಲೇ, "ನನಗೊಂದು ಟಿಕೆಟ್ ಕೊಡಿ, ನನ್ನ ತಾಯಿಯನ್ನು ನೋಡಬೇಕು, ಇದಕ್ಕಾಗಿ ನನ್ನ ಹತ್ತಿರ ಬಹಳ ಸಮಯ ಇಲ್ಲ, ಅದಕ್ಕೆ ನಾನು ಬಂದೇನೆ" ಅಂತ ಹೇಳ್ತಾನೆ. ನಾನು ವಿಮಾನದಲ್ಲಿ ಹೋಗಲಿಕ್ಕೇ ಬೇಕಾಗ್ಯದ. ಆಗ ಆ ಟಿಕೆಟ್ ನೀಡುವ ಸುಂದರ ತರುಣಿ ಹೇಳ್ತಾಳೆ, "ಅದೇನು ನನಗೆ ಮಹತ್ವದ್ದು ಅನಿಸಲ್ಲ. ಈಗ ಯುದ್ಧ ಯುದ್ಧ, ಅದಕ್ಕೆ ಅಂತ ನಿರಾಕರಿಸಿ ಯುದ್ಧಕ್ಕಾಗಿ ತಯಾರಿ ಕೊಡುವವರಿಗೆ ಪ್ರಶಸ್ತಿ ನಾವು ಕೊಡ್ತೇವೆ, ಮುಂಚೆ ಪ್ರಾಶಸ್ತ್ಯ ಕೊಡ್ತೇವೆ" ಅಂತ ಹೇಳ್ತಾರೆ. ಅದು ಯಾರ ಜೋಡಿ ಯುದ್ಧ ಅಂದರೆ ಅಮೇರಿಕಾ ಮತ್ತು ಸ್ಪೇನ್ ಜೋಡಿ ಯುದ್ಧ ನಡೀತಾ ಇತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ. ಅದು 1910ರಿಂದ 1900, ಬಹುಶಃ 1900ರಿಂದ 1910ರವರೆಗೆ. ಅಥವಾ ರಷ್ಯಾ ಜಪಾನ್ ಯುದ್ಧ ನಡೆದಾಗೂ ಇವರು ಅಮೇರಿಕಾದವರಲ್ಲಿ ಹೋಗಿದ್ದು. ಆವಾಗೂ ಈ ಮಾತುಕತೆ ನಡೆದಾಗ ಏನಾಗ್ತಾ ಅಪೂರ್ವವಂದ್ರೆ, ಇವರು ಜನರಲ್ ರೂಸ್ವೆಲ್ಟ್ ಅಲ್ಲೇ ಸಮೀಪದಾಗೆ ಇರ್ತಾನಲ್ಲ. ಆವಾಗ ಆ ನೌಕಾ ಸೈನಿಕನಿಗೆ ಟಿಕೆಟ್ ಕೊಡಲು ಆಕೆ ಅವ ಹೇಳ್ತಾನೆ, "ನನ್ನ ಟಿಕೆಟ್, ನನಗೇನು ತಂಗಿ ನೀ ಟಿಕೆಟ್ ಕೊಟ್ಟಿಯಲ್ಲ, ಆ ಟಿಕೆಟ್ ನನ್ನ ಸೀಟ್ನಾಗಿನ ಟಿಕೆಟ್ ಈ ನೌಕಾ ಸೈನಿಕನಿಗೆ ಕೊಟ್ಟು ಬಿಡು" ಅಂತಾನೆ. ಆವಾಗ ಅವನ ಬಾಜುಗೊಬ್ಬ ಪೈಲಟ್ ಇರ್ತಾನೆ. ಆವಾಗಿನ ಕಾಲಕ್ಕೆ
ಪೈಲಟ ಅವ ಅಂತಾನ, ಏನು ಟೆಡ್ಡಿ, ಅವ್ನು ಟೆಡ್ಡಿ ಅಂತಿರ್ತಾರೆ. ಏನು ಮಾಡ್ತಾ ಇದೆಯೋ ನೀನು, ಏನು ಮಾಡ್ತಾ ಇದ್ದಿ, ಏನದು ಅಂತಾನ. ಆಶ್ಚರ್ಯ ಲೋ ಅಂತಾನ. ಹೌದು ಶರಿ, ಅವನ ಹೆಸರು ಶರಿ. ಇನ್ನೊಬ್ಬ ಶರಿ ಅಂತ ಪೈಲಟ್ನ ಹೆಸರು. ಇದು ಪದವಿಯ ಪ್ರಶ್ನೆ. ಪದವಿ ಅದೇನು ಹಂಗಂದ್ರೆ ಅಂತ ಕೇಳ್ತಾನೆ ಥಿಯೋಡೋರ್ ರೂಸ್ವೆಲ್ಟ್ಗೆ. ನಾನು ಕೇವಲ ಜನರಲ್. ಆದರೆ ಈ ನೌಕಾ ಸೈನಿಕ ಇದ್ದಾನಲ್ಲ, ಓರ್ವ ತಾಯಿಯ ಮಗ ಅಂತ ಹೇಳ್ತಾನೆ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಮೂವ್ ಆಗಿಬಿಡ್ತಾನವ. ಆ ಸೈನಿಕನ ಒಂದು ಭಾವದಿಂದ ಮೂವ್ ಆಗಿಬಿಡ್ತಾನೆ. ಕೆಳಗೆ ಪ್ರತಿ ವರ್ಷದಲ್ಲಿಯೂ ಕೂಡ ನಮ್ಮೆಲ್ಲರ ಎದುರು ಅಸಂಖ್ಯಾತ ಅವಕಾಶಗಳು ಲಭ್ಯವಾಗಿರ್ತಾವೆ. ಯಾತಕ್ಕಾಗಿ ಗೊತ್ತೇ? ಇತರರಿಗಾಗಿ ನಾವು ಚಿಂತನೆ ಮಾಡೋದು, ಇತರರಿಗಾಗಿ ನಾವು ಆಲೋಚಿಸುವ ಅಸಂಖ್ಯಾತ ಅವಕಾಶಗಳನ್ನು ನಾವು ಉಪಯೋಗಿಸಿ ಸಹಾಯ ಸಲ್ಲಿಸಬೇಕು ಅನ್ನುವಂಥ ಅದ್ಭುತವಾದಂಥ ಬರಹ ಇಲ್ಲಿದೆ. ಆಮೇಲೆ ಕೆಳಗೆ ಅಂಡ್ರ ಬರಹ A.W. ಹರೆ ಅಂತ ಹೇಳಿ 18ನೇ ಶತಮಾನದ ಬ್ರಿಟಿಷ್ ಲೇಖಕ, ಧಾರ್ಮಿಕ ಗ್ರಂಥಗಳ ಲೇಖಕ. ಎಷ್ಟೊಂದು ಸುಂದರವಾದ ಒಂದು ವಾಕ್ಯ, ಒಂದು ಲೈನ್ ಸೈಲು. ದ ಗ್ರೇಟ್ ಟ್ರೂತ್ಸ್ ಆರ್ ದಿ ಸಿಂಪ್ಲೆಸ್ಟ್ ಆ್ಯಂಡ್ ಸೋ ಆರ್ ದಿ ಗ್ರೇಟೆಸ್ಟ್ ಮೆನ್. ದೊಡ್ಡದಾಗಿರುವ ಸತ್ಯಗಳು ಉತ್ಕೃಷ್ಟವಾಗಿ ಸರಳವಾಗಿವೆ, ಅದರಂತೆಯೇ ದೊಡ್ಡವರು ಎಂಬ ಮಹನೀಯರೂ ಸಹ. ಇನ್ನೊಮ್ಮೆ ಹೇಳ್ತಾನೆ, ದೊಡ್ಡದಾಗಿರುವ ಸತ್ಯಗಳು ಉತ್ಕೃಷ್ಟವಾಗಿ ಸರಳವಾಗಿವೆ, ಅದರಂತೆಯೇ ದೊಡ್ಡವರು ಎಂಬ ಮಹನೀಯರೂ ಸಹ. ಆ ಥಿಯೋಡೋರ್ ರೂಸ್ವೆಲ್ಟನ ಬಗ್ಗೆ ಒಂದು 4 ಮಾತುಗಳನ್ನು ಹೇಳದಿರ್ತೇನೆ. ಆತ ಅಮೇರಿಕಾದ ಅತ್ಯಂತ ಪ್ರಸಿದ್ಧನಾದಂಥ ಮನುಷ್ಯ. ಅಂದರೆ ಬರೀ ಮನುಷ್ಯ ಅಲ್ಲ, 60 ವರ್ಷಗಳವರೆಗೆ ಕಳೆದ ಶತಮಾನದಲ್ಲಿ ಬದುಕಿದಂಥ ಅದ್ಭುತ ವ್ಯಕ್ತಿ. 1858ರಿಂದ 1919ನೇ ವರ್ಷ ತನಕ ರಾಜಕಾರಣಿ, ಸೇನಾಧಿಕಾರಿ, ಇತಿಹಾಸಕಾರ, ಪ್ರಕೃತಿ ಪ್ರಿಯ, ಬರಹಗಾರ ಇವೆಲ್ಲವೂ ಆಗಿದ್ದ. ಇಷ್ಟೇ ಅಲ್ಲದೆ ಆತ ಅಮೇರಿಕಾ ಮತ್ತು ಸ್ಪೇನ್ ಸಂದರ್ಭದಲ್ಲಿ ನಡೆದಂಥ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಗೆದ್ದಿದ್ದ. ಇಷ್ಟೇ ಅಲ್ಲದೆ ಆತ ಅಮೇರಿಕಾದ ಅಧ್ಯಕ್ಷನಾಗಿ ಬಿಡ್ತಾನೆ. 1904ರಲ್ಲಿ 8 ವರ್ಷ ಅಲ್ಲ, 1901ರಿಂದ 1909ರಲ್ಲಿ 2 ಸಾರಿ ಅಮೇರಿಕಾದ ಅಧ್ಯಕ್ಷನಾಗ್ತಾನೆ. ಕೇವಲ 42 ವರ್ಷದ ವಯಸ್ಸಿನ ಅತ್ಯಂತ ಕಿರಿಯ ಅಧ್ಯಕ್ಷನಾಗಿ ಅಮೇರಿಕಾ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವಕ್ಕಷ್ಟೇ ಇಲ್ಲದ ಅನೇಕ ವಿಷಯಗಳನ್ನು ಕುರಿತು ಅಮೇರಿಕಾ ದೇಶವನ್ನು ಸಮೃದ್ಧಗೊಳಿಸಿದಂತಹ ಮಹಾನ್ ಅಧ್ಯಕ್ಷನಾಗ್ತಾನೆ. ರಷ್ಯನ್ ಮತ್ತು ಜಪಾನ್ ಯುದ್ಧದ ವಿಷಯದಲ್ಲಿ ನಡು ಹೋಗಿ ಅದನ್ನು ಬಂದ್ ಮಾಡ್ತಾನೆ. ಅದಂತೆ ಅಮೇರಿಕಾ ಮತ್ತು ಸ್ಪೇನ್ ಯುದ್ಧದಲ್ಲಿಯೂ ಸಹ ಆತ ಕೊನೆಗೆ ಅದನ್ನು ಬಂದ್ ಮಾಡಿಸ್ತಾನೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಅವನಿಗೆ ನೊಬೆಲ್ ಪ್ರೈಸ್ ಫಾರ್ ಪೀಸ್ ಸಿಗ್ತದೆ 1906ರಲ್ಲಿ. ಇಷ್ಟೊಂದು ಮಹಾನ್ ಪುರುಷ ಥಿಯೋಡೋರ್ ರೂಸ್ವೆಲ್ಟ್ ಒಬ್ಬ ಸಾಮಾನ್ಯ ನೌಕಾ ಸೈನಿಕನ ಸಲುವಾಗಿ ಎಷ್ಟೊಂದು ಸುಂದರವಾದ ತ್ಯಾಗವನ್ನು ಮಾಡ್ಯಾನ ಎಂಬುದು ನಮಗೆಲ್ಲರಿಗೂ ಒಂದು ಆಶ್ಚರ್ಯವನ್ನು ತರ್ತದೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.